ಇಷ್ಟು ಕ್ಲೀನ್ ಆಗಿ ತೊಳೆದಿರೋ ಬೋಟಿ ಪೀಸ್ಗಳನ್ನ ಬಹುಶಃ ಇದೊಂದು ಹೋಟ್ಲಲ್ಲಿ ಕಾಣ್ಬೋದು. ಗಂಟೆ ಇಲ್ದ್ರಂಗೆ ಮುದ್ದೆನ ಸಾಫ್ಟ್ ಆಗಿ ಕಟ್ಟಿರ್ತಾರೆ. ಖುದ್ದಾಗಿ ಫ್ಯಾಮಿಲಿನೇ ರನ್ ಮಾಡ್ಕೊಂಡ್ ಬರ್ತಾ ಇರೋ ಈ ಹೋಟ್ಲಲ್ಲಿ ಪಾರ್ಸಲ್ಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಕ್ಯಾರಿಯರ್ ಹಿಡ್ಕೊಂಡು ಕಾಯ್ತಾ ಇರ್ತಾರೆ ಗುರು. ಪ್ರತಿದಿನ ಇಲ್ಲಿ ವೆಜ್ ಅಂಡ್ ನಾನ್ ವೆಜ್ ಸಿಗುತ್ತೆ, ಆದ್ರೆ ಸೋಮವಾರ ಮಾತ್ರ ಬರೀ ವೆಜ್. ಇಲ್ಲಿನ ಕುಷ್ಕಾಗೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ ಅಂದ್ರೆ ತಪ್ಪಾಗೋದಿಲ್ಲ. 35 ವರ್ಷಗಳ ಹಿಂದೆ ಸಂಪಂಗಿ ರಾಮನಗರಲ್ಲಿ ಶುರು ಮಾಡಿದಂತ ಈ ಹೋಟೆಲ್ ಆಂಟಿ ಹೋಟೆಲ್ ಅಂತಾನೆ ಸಿಕ್ಕಾಪಟ್ಟೆ ಫೇಮಸ್ ಆಗಿ ಅಫಿಷಿಯಲ್ ಆಗಿ ಮೇಘನಾ ಮೆಸ್ ಅಂತ ಕೂಡ ಕರೀತಾರೆ. ಸೊ ನಾನು ಈ ಜಾಗಕ್ಕೆ ರೀಸೆಂಟ್ ಆಗಿ ವಿಸಿಟ್ ಮಾಡಿದ್ದೆ. ನಮ್ಮ ಮಾದೇವಮ್ಮ ಅವರು 35 ವರ್ಷದಿಂದ ಈ ಹೋಟೆಲ್ ಶುರು ಮಾಡ್ತಾರೆ ಗುರು. ಮೊದಲೇ ಹೇಳ್ದಂಗೆ ಈ ಜಾಗದಲ್ಲಿ ಬೋತ್ ವೆಜ್ ಅಂಡ್ ನಾನ್ ವೆಜ್ ಸಿಗುತ್ತೆ, ಆದ್ರೆ ನಾನ್ ವೆಜ್ ಐಟಮ್ಸ್ ಎಲ್ಲ ಎಷ್ಟು ಕ್ಲೀನ್ ಆಗಿ ಮಾಡ್ತಾರಂತ ಕಣ್ಣಾರೆ ನಾವೇ ನೋಡಿದ್ವಿ. ಕುಕಿಂಗ್ ಪ್ರೊಸೀಜರ್ ಎಲ್ಲ ನೋಡಿ ನನಗಂತೂ ಬಹಳನೇ ಖುಷಿ ಆಯ್ತು. ಇನ್ನು ಮಾದೇವಮ್ಮ ಅವ್ರು ಮಾಡುವಂತ ಕುಷ್ಕಾಗೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ ಅಂದ್ರೆ ತಪ್ಪಾಗೋದಿಲ್ಲ. ಯಾರು ನೋಡಿದ್ರು ಮುದ್ದೆ ಜೊತೆಗೆ ಕುಷ್ಕಾನ ಆರ್ಡರ್ ಮಾಡ್ತಾ ಇದ್ರು ಗುರು. ಫುಡ್ ಏನೋ ಆರ್ಡರ್ ಮಾಡಿದ್ದಾಯ್ತು, ಆದ್ರೆ ಟೇಬಲ್ ತಗೊಳ್ಳೋದಕ್ಕೆ ಹರಸಾಹಸ ಪಡಬೇಕಾಗಿತ್ತು. ಯಾಕಂದ್ರೆ ಆ ರೇಂಜಿಗೆ ಜನ, ಆ ರೇಂಜಿಗೆ ಡಿಮ್ಯಾಂಡ್ ಇರುತ್ತೆ. ಮೊದಲಿಗೆ ಬಿಸಿ ಬಿಸಿಯಾಗಿ ಸಾಫ್ಟ್ ಆಗಿರೋ ಮುದ್ದೆ ಮತ್ತೆ ಮಟನ್ ಸಾರ್ನ ಬ್ಯಾಟಿಂಗ್ ನೋಡಿದೆ, ಸಾಕಾಗಿತ್ತು ಗುರು, ಏನೇ ಹೇಳಿ. ಇನ್ನು ಕುಷ್ಕಾ ವಿಚಾರಕ್ಕೆ ಬಂದ್ರೆ ಅಂತೂ ಅಲ್ಟಿಮೇಟ್ ಫ್ಲೇವರು, ಮಿಸ್ ಮಾಡದೆ ಇದನ್ನಂತೂ ನೀವು ಟ್ರೈ ಮಾಡಲೇಬೇಕು. ಬೇರೆ ಐಟಮ್ಗಳೆಲ್ಲ ಟ್ರೈ ಮಾಡಿದ್ವಿ, ಟೇಸ್ಟ್ ವೈಸು ಸೂಪರ್ ಆಗಿತ್ತು. ಗರಿ ಗರಿ ಇರೋ ಕಬಾಬು ಕೂಡ ಸಕ್ಕತ್ತಾಗಿತ್ತು. ಜಾಗ ನೆನ್ಪಿದೆಯಲ್ಲ, ಮಿಸ್ ಮಾಡದೆ ವಿಸಿಟ್ ಮಾಡಿ.